ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯನ್ ಇನ್ಸ್ಟಿಟ್ಯೂಷನ್ಸ್ ಗುಂಪು ಇವತ್ತು 50ನೇ ವರ್ಷದ ಸಂಭ್ರಮವನ್ನು ಆಚರಿಸಿದೆ. ಇಂಗ್ಲೆಂಡಿನಲ್ಲಿದ್ದ ಖಾಸಗಿ ನಿರ್ವಹಿತ ಶಾಲೆಗಳ ಅತಿದೊಡ್ಡ ಗುಂಪಿನೊಂದಾಗಿ ಇದನ್ನು ಹೋಲಿಕೆ ಮಾಡಲಾಗುತ್ತೆ. ಸೊ ಇನ್ನು ಅಧ್ಯಕ್ಷರಾಗಿರುವಂಥ ಡಾಕ್ಟರ್ AF ಪಿಂಟೋ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಮೇಡಮ್ ಡಾಕ್ಟರ್ ಗ್ರೇಸ್ ಪಿಂಟೋ ಅವರ ನಾಯಕತ್ವಡಿ ಮುಂಬೈನಲ್ಲಿ ಸ್ಥಾಪಿತ ಆಗಿರುವಂತಹ ಮೊದಲ ಶಾಲೆ ಇದಾಗಿದ್ದು, ಸದ್ಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೂಡ ರಾಯನ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಿದ್ದಾರೆ. ರಾಯನ್ ಗುಂಪು ಈಗ 150ಕ್ಕೂ ಹೆಚ್ಚು ಸಮೃದ್ಧ K-12 ಸಂಸ್ಥೆಗಳನ್ನು ಹೊಂದಿದೆ. ಪ್ರತಿದಿನ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಠ್ಯಕ್ರಮ ಶಾಲೆಗಳ ಮೂಲಕ 1.5 ದಶಲಕ್ಷ ವಿದ್ಯಾರ್ಥಿಗಳನ್ನು ಶಿಕ್ಷಣ ನೀಡ್ತಾ ಇದೆ. ಇನ್ನು ಇದರ ಬಗ್ಗೆ ರಾಯನ್ ಇನ್ಸ್ಟಿಟ್ಯೂಷನ್ಸ್ CEO ರಾಯನ್ ಪಿಂಟೋ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿ, ಶಿಕ್ಷಣದಲ್ಲಿ ನಮ್ಮ ಸಂಸ್ಥೆ ಭಾರತ ಮತ್ತು UAEಯಲ್ಲಿ ನಿರಂತರವಾಗಿ ಟಾಪ್ ಶಾಲೆಗಳ ಸರಣಿಯಲ್ಲಿ ಸ್ಥಾನ ಪಡೆದಿದೆ ಮತ್ತು 2,000ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದೆ ಅಂತ ಹೇಳಿದರು. ಇನ್ನು ರಾಯನ್ ಶಾಲೆಗಳಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಬಲವಾಗಿ ಹಿಡಿದುಕೊಂಡು ವಿದ್ಯಾರ್ಥಿಗಳು ಮತ್ತು ಅಂತಾರಾಷ್ಟ್ರೀಯ ಸಹಕಾರಗಳು ಮತ್ತು ಗ್ಲೋಬಲ್ ಶಿಕ್ಷಣದಲ್ಲಿ ಭಾಗವಹಿಸುವ ಮೂಲಕ ಭಾರತವನ್ನು ಜಾಗತಿಕ ಶೈಕ್ಷಣಿಕ ಕೇಂದ್ರವನ್ನಾಗಿ ಪರಿವರ್ತಿಸಲು ನಮ್ಮ ಪ್ರಕಾರಕ್ಕಾಗಿ ಸಮರ್ಪಿತರಾಗಿದ್ದೇವೆ ಅಂತ ಹೇಳಿದ್ದಾರೆ. Earlier we were going to do phase 1 is this building and then doing the first 2 floors of the front. So we'll have the swimming pool and the classrooms and the amenities that are there at the back on the ground floor, and then the first 2 floors here. ಏನು ರಾಯನ್ ಇನ್ಸ್ಟಿಟ್ಯೂಟ್ಗೆ ಇವತ್ತು 50 ವರ್ಷದ ಸಂಭ್ರಮ ಇರುವಂಥ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ರಾಯನ್ ಇನ್ಸ್ಟಿಟ್ಯೂಷನ್ 50 ವರ್ಷದ ಸಂಭ್ರಮದಲ್ಲಿರುವಂಥದ್ದು ಈಗಾಗಲೇ ಬಹಳಷ್ಟು ಸಾಧನೆಯನ್ನು ಮಾಡಿರುವಂಥದ್ದು. ಮಕ್ಕಳನ್ನು ಓದೋದ್ರಲ್ಲಾಗಿರ್ಬೋದು, ಪೋಷಕರಿಗೆ ಕೂಡ ಬಹಳಷ್ಟು ಒಂದು ಖುಷಿಯ ವಿಚಾರ. ಯಾಕಂದರೆ ಒಂದು ಮಗುವನ್ನು ಒಂದು ಸ್ಕೂಲ್ಗೆ ಸೇರಿಸಬೇಕಾದ್ರೆ ವಿದ್ಯಾಭ್ಯಾಸ ಆಗಿರ್ಬೋದು, ಅಂದರೆ ಮುಂದಿನ ಭವಿಷ್ಯಕ್ಕೆ ಕೂಡ ಒಂದು ಸ್ಕೂಲ್ ಬಹಳಷ್ಟು ಅಡಿಪಾಯ ಅಂತಲೇ ಹೇಳ್ಬೋದು. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ರಾಯನ್ ಇಂಟರ್ನ್ಯಾಷನಲ್ CEO ಆಗಿರುವಂತಹ ರಾಯನ್ ಪಿಂಟೋ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸರ್. ಆ್ಯಕ್ಚುಲಿ ಇಷ್ಟು ವರ್ಷ 50 years ಅಂದರೆ ಅಷ್ಟೊಂದು ಸುಲಭದ ಮಾತಲ್ಲ. ಏನು ಹೇಳೋಕೆ ಇಷ್ಟಪಡ್ತೀರಾ? ನಮಸ್ಕಾರ, ಧನ್ಯವಾದ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಇಯರ್, 50 years. ಇದು 50ನೇ ವರ್ಷ ಸಂಭ್ರಮ. Very, very special golden jubilee. And this legacy started in 1976, very small, humble beginning in the city of Mumbai. Founded by our chairman, Dr. AF Pinto, and managing director, Dr. Madam Grace. It has been their vision, their calling towards education and educating the children of this nation with quality education and giving children the best of the exposure, more than just academics, not to be bound by books, but to be boundaryless, to take them beyond what is known, to help them to be more curious. God has blessed them with so many gifts and talents, and so our job, our responsibility is preparing them, giving them the platform to discover all the talents that they have. And these 50 years has been a wonderful journey. When we started in Mumbai, now today we are in more than 40 cities all across the country and abroad. We are in more than 150 schools, educating 250,000 children every day, and with an amazing staff of more than 20,000 educators, helping us, supporting us to carry forward this mission and this legacy. Across this 50 years, we have been awarded more than 2,000 awards, both nationally, locally, by different bodies, and also internationally today. And we get recognized not only for our academics. Our academic results are amongst the best. Our children are toppers in different boards, in different examinations. But our children also get recognized, whether it be in sport, whether it be in art, whether it be in innovation. We have children who have their own startups, new companies. We have children who have their new AI products that they are developing. So it is a place where children can come, they can grow, they can learn and discover the best version of themselves. ನೋಡಿದ್ರಲ್ಲ, ಒಂದು ಪೋಷಕರಾಗಿರ್ಬೋದು, ಒಂದು ಸ್ಕೂಲನ್ನು ಸೆಲೆಕ್ಟ್ ಮಾಡುವಾಗ ಬಹಳಷ್ಟು ವಿಚಾರಗಳನ್ನು ನೋಡ್ತಾರೆ. ಅದರಲ್ಲಿ ಈ ಇನ್ಸ್ಟಿಟ್ಯೂಟ್ ಒಟ್ಟು 50 ವರ್ಷದ ಸಂಭ್ರಮದಲ್ಲಿರುವಂಥದ್ದು ಈಗಾಗಲೇ ಬಹಳಷ್ಟು ಒಂದು ಹೆಸರುವಾಸಿಯಾಗಿದೆ. ಇಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಕೂಡ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂಥದ್ದು. ಸದ್ಯ ಬೆಂಗಳೂರಲ್ಲಿ ಇದ್ರೂ ಕೂಡ ಎಲೆಕ್ಟ್ರಾನ್ ಸಿಟಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ.
ಮಾಡಿದ್ದಾರೆ. ಸೊ ಆದಷ್ಟು ಇವರ ಒಂದೇ ಸಂದೇಶ ಮಕ್ಕಳಿಗೆ ಒಳ್ಳೆಯ ಒಂದು ಅಂದರೆ ಅವರಿಗೆ ಎಜುಕೇಷನ್ ಅನ್ನು ಕೊಡೋದು, ಹಾಗೆಯೇ ಅಪ್ಡೇಟೆಡ್ ಆಗಿ ತಂತ್ರಜ್ಞಾನದ ಬಗ್ಗೆ ಕೂಡ ಒಂದು ಅರಿವನ್ನು ಮೂಡಿಸುವಂಥ